ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ಇಂಡಿಯಾ ಮತ್ತು ಸೌತ್ ಆಫ್ರಿಕಾದ ಫೈನಲ್ ಮ್ಯಾಚ್ ಐತಿ. ಮತ್ತೊಮ್ಮೆ ಅವನವನ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗಲಾಗತ್ತೀವ್ರಿ. ಇವತ್ತಿನ ಮ್ಯಾಚ್ ಭಾಳ ಒಂದು ವಿಶೇಷ ಐತಿ. ಯಾಕಪ್ಪ ಅಂದ್ರೆ ಇಂಡಿಯಾಗೂ ಭಾಳ ವಿಶೇಷ ಐತಿ, ಸೌತ್ ಆಫ್ರಿಕಕ್ಕೂ ಭಾಳ ವಿಶೇಷ ಐತಿ. ಅವ್ರ ಜೀವನದಾಗ ಫಸ್ಟ್ ಟೈಮ್ ಅವರು ವಿಶ್ವಕಪ್ ಫೈನಲ್ ಆಡಕತ್ತಾರ. ಈ ವರ್ಷ T20ದಾಗ ಕಂಟಿನ್ಯೂ ಗೆದ್ಕೋತ ಬಂದಾರ. ನಾವು ಇಂಡಿಯಾದವರು ಕಂಟಿನ್ಯೂ ಗೆದ್ಕೋತ ಬಂದೀವಿ. ಒಂದು ದೊಡ್ಡ ಫಿಣಿಕಿ ಬಿದ್ದತ್ರಿ ಇವತ್ತಿನ ಮ್ಯಾಚ್. ವಿಶ್ವಕಪ್ ಫೈನಲ್ ಹೋದ ವರ್ಷ ನಾವು ಫೈನಲ್ಗೆ ಹೋಗಿದ್ವಿ. 50 ಓವರ್ದ ಒಂದು ವಿಶ್ವಕಪ್ ಇದ್ದಾಗ ಫೈನಲ್ಗೆ ಹೋಗಿದ್ವಿ. ಲಾಸ್ಟ್ ಮೂಮೆಂಟ್ದಾಗ ನಾವು ಸೋತೀವಿ. ಅದಾ ಒಂದು ನಮಗೆ ನೋವಿತ್ತು. ಮತ್ತು ಹಿಂದೆ ನಾವು 2011ರಾಗ ವಿಶ್ವಕಪ್ ಗೆದ್ದಿದ್ವಿ. ಮಹೇಂದ್ರ ಸಿಂಗ್ ಧೋನಿ ಅವರು ನಾಯಕ ಇದ್ದರು. ಈಗ ಮತ್ತೆ ಹೊಳ್ಳಿ ಅವನ ಚಾನ್ಸ್ ಐತೆ ನಮಗೆ ಈಗ ವಿಶ್ವಕಪ್ ಗೆಲ್ಲುವಂಥದ್ದು. ಈ ಸದಾ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಅದಾರ. ಸೆಮಿಫೈನಲ್ ಗೆದ್ದ ಮೇಲೆ ಎಮೋಷ್ನಲ್ ಆದ್ರವರು ಆ ಒಂದು ಫೈನಲ್ಗೆ ಬಂದಿವಲ್ಲ ಅನ್ನುವಂಥದ್ದು ನಮಗೆ ಅತ್ಯಂತ ಸರಳ. ಒಟ್ಟು ಮ್ಯಾಚ್ ನಾವು ಸರಳ ಗೆದ್ಕೋತ ಬಂದೀವಿ. ಅವರು ಗೆದ್ಕೋತ ಬಂದಾರ. ಅವ್ರದ್ದು ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಬಂದಾರ ಅವರು ಈ ಫೈನಲ್ ಆಡಾಕ. ಅವ್ರಿಗೊಂದು ಜೋಕರ್ಸ್ ಅನ್ನುವಂಥದ್ದು ಒಂದು ಹಣೆ ಪಟ್ಟು ಅವ್ರಿಗಿತ್ರಿ. ಏನಪ್ಪ ಅಂದ್ರೆ ಒಂದು 3-4 ಸತಿ ಅವ್ರು ಸೆಮಿಫೈನಲ್ ಬಂದಿರ್ಬೋದು, ಬಟ್ ಫೈನಲ್ಗೆ ಬಂದಿದ್ದಿಲ್ಲ. ಬಟ್ ಏನು ಮಾಡ್ತೀರಿ, ಬೇರೆ ಬೇರೆ ಟೈಮ್ದಾಗೆಲ್ಲ ಚಲೋ ಆಡ್ತಿದ್ರು. ಈ ಟೈಮ್ದಾಗ ಈ ವಿಶ್ವಕಪ್ ಟೈಮ್ದಾಗ ಭಾಳ ಗೋಳಾಗ್ತಿತ್ತು. ಅವ್ರ ನಶೀಪೆ ಭಾಳ ಗೋಳಿತ್ತು, ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋವಂಥದ್ದು. ಬಟ್ ಈ ಸಲ ಅವ್ರು ಫೈನಲ್ಗೆ ಬಂದಾರ. ಅವ್ರಿಗೂ ಕಪ್ ಗೆಲ್ಲಬೇಕು ಅನ್ನೋವಂಥದ್ದು ಭಾಳ ಕೆಟ್ಟ ಆಸೆ ಅಂತೂ ಇದ್ದೇ ಇರ್ತೈತಿ. ಅಷ್ಟು ಸಲೀಸಾಗಿ ಬಿಡುವಂಥ ಟೀಮ್ ನಮ್ಮ ಇಂಡಿಯಾದಲ್ಲಿ. ಯಾಕಂದ್ರೆ ಕಂಪ್ಲೀಟ್ ಪ್ಯಾಕ್ ಇಂಡಿಯಾ ಅಷ್ಟು ಬಲಿಷ್ಠ ಟೀಮ್ ಈ ವರ್ಷ ವರ್ಲ್ಡ್ ಕಪ್ದಾಗ ಯಾವುದೂ ಇಲ್ಲ. ಯಾಕಂದ್ರೆ ಬ್ಯಾಟಿಂಗ್ ವಿಶ್ವದಾಗ ಸ್ಟ್ರಾಂಗ್ ಐತಿ. ಇನ್ನು ಬ್ಯಾಟಿಂಗ್ಗಿಂತಲೂ ಬಾಲಿಂಗ್ ಭಾಳ ಕೆಟ್ಟ ಸ್ಟ್ರಾಂಗ್ ಐತ್ರಿ ನಮ್ಮ ಇಂಡಿಯಾದ. ಬ್ಯಾಟಿಂಗ್ದಾಗ ಏನ್ರಿ, ನಮ್ಮ ಸ್ಟಾರ್ಟಿಂಗ್ ಸ್ವಲ್ಪ ಗೋಲ್ ಆಗ್ಲತ್ತಾವು. ಉಳ್ಕಿದ ಪ್ಲೇಯರ್ ಎಲ್ಲ ಚಲೋ ಬ್ಯಾಟಿಂಗ್ ಆಡಾಕತ್ತಾವು. ಇನ್ನು ಬಾಲಿಂಗ್ದಾಗಂತೂ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ರೀ. ಇವತ್ತಿನ ಪಿಚ್ ನೋಡ್ರಿ, ಅದು ಕಂಪ್ಲೀಟ್ ಒಂದು ಬ್ಯಾಟಿಂಗ್ ಪಿಚ್ ಐತಿ. ಅಂದ್ರೆ ಚಲೋ ಸ್ಕೋರ್ ಬರುವಂಥದ್ದು ಒಂದು ಪಿಚ್ ಐತಿ. ಇನ್ನು ಇವತ್ತು ಒಂದು 70ರಿಂದ ಒಂದು 72% ಅದು ಮಳೆ ಬರೋ ಸಾಧ್ಯತೆ ಐತಿ. ಅಕಸ್ಮಾತ್ ಮಳೆ ಬರ್ತಂದ್ರೆ ಮೀಸಲು ದಿನ ಅಂತೇಳಿ ಒಂದು ದಿನ ಇಟ್ಟಿರ್ತಾರೆ. ಅಂದರೆ ಫೈನಲ್ ಮ್ಯಾಚ್ ಇರೋದ್ರಿಂದ ಒಂದು ಮೀಸಲು ದಿನ ಅಂತ ಇಟ್ಟಿರ್ತಾರೆ. ನೋಡೋಣ ಇವತ್ತು ಮ್ಯಾಚ್ ಏನಾಗತ್ತೋ ಗೊತ್ತಿಲ್ಲ. ಬಟ್ ಇವತ್ತು ಫೈನಲ್ ಐತಿಲ್ಲ, ಕಂಪ್ಲೀಟ್ ನಮ್ದೆಲ್ಲ ಫೋಕಸ್ ಫೈನಲ್ ಇವತ್ತು ನಮ್ಮ ಇಂಡಿಯಾ ಗೆಲ್ತದೆ. ಯಾಕಂದ್ರೆ ನಾವು ಸೌತ್ ಆಫ್ರಿಕಾ ನಾವು ಕಂಪೇರ್ ಮಾಡಿದ್ರೆ ಸೌತ್ ಆಫ್ರಿಕಾಗಿಂತನೂ ನಾವು ಭಾಳ ಸ್ಟ್ರಾಂಗ್ ಇದೆ. ಯಾಕಂದ್ರೆ ನಾವು ಸರಳ ಗೆದ್ಕೋತ ಬಂದೀವಿ ಮ್ಯಾಚ್ಗಳು. ಈ ಲೀಗ್ ಆಗಿರ್ಬೋದು ಮತ್ತು ಈ ಸೂಪರ್ ಏಟದಾಗ ಎಲ್ಲ ನಾವು ಆರಾಮ್ಸರಿ ಗೆದ್ಕೋತ ಬಂದೀವಿ. ಅವರು ಅಷ್ಟು ಸರಳ ಗೆದ್ಕೋತ ಬಂದಿದ್ದಲ್ರಿ. ಅವರು ಸ್ವಲ್ಪ ಈ ಸೆಮಿಫೈನಲ್ ಅವ್ರು ಸರಳ ಗೆದ್ದಿದ್ದು. ಅವ್ರು ಸೌತ್ ಆಫ್ರಿಕಾದವ್ರು ಉಳ್ಕಿದ್ದೆಲ್ಲ ಲಾಸ್ಟ್ ಮೂಮೆಂಟ್ದಾಗ ಬಂದು ಗೆಲ್ಲಾಕ ಸ್ವಲ್ಪ ಹೈರಾಣ ಆಗ್ಯಾರ. ಅವರು ಆ ಥರ ಗೆದ್ಕೋತ ಬಂದಿದ್ದ ಟೀಮ್ ಅದು. ಇನ್ನು ಅವ್ರ ಕಡೆನೂ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಚಲೋ ಐತೆ. ನಮ್ದು ಏನಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಮಿಫೈನಲ್ದಾಗ ಆಡ್ತಾರ ನಾವೆಲ್ಲ ಅನ್ಕೊಂಡಿದ್ದೀವಿ. ಒಂದು 6 ಹೊಡೆದ್ರು, 2D ಹೊಡೆದ್ರು, ಮತ್ತು ಔಟ್ ಆಗಿಬಿಟ್ರು. ನೋಡೋಣ. ಮತ್ತು ಮೊನ್ನೆ ಸ್ವಲ್ಪ ಅವರು ಡಿಸಪಾಯಿಂಟ್ ಆಗಿ ಆ ಕಡೆ ಕೂತಿದ್ರು. ರಾಹುಲ್ ದ್ರಾವಿಡ್ ಅವರು ಹೋಗಿ ಅವರಿಗೆ ಸಂಭಾಳಿಸಿದ್ರು, ತಲೆ ಕೆಡಿಸೋಬೇಡ್ರಿ ಹಂಗೆ ಒಂದು ಧೈರ್ಯ ತುಂಬುವಂಥದ್ದು ಹೇಳಿದ್ರು. ಮತ್ತು ಅವರು ಒಂದು ಮಾತನ್ನು ಹೇಳ್ಯಾರ. ಅವರು ಒಂದು ಒಳ್ಳೆ ಪ್ಲೇಯರ. ಅವರು ಈಗ ಕಳಪೆ ಪ್ರದರ್ಶನ ಕೊಡತ್ತಾರ ಅಂತೇಳಿ ಅವ್ರನ್ನ ಹೀಯಾಳಿಸೋದು ಆ ಥರದ್ದೆಲ್ಲ ನಾನು ಮಾಡಂಗಿಲ್ಲ. ಯಾಕಂದ್ರೆ ಅವರ ಸಮಯ ಪ್ರಜ್ಞೆ, ಅವ್ರು ಆಡುವಂಥ ಶೈಲಿ ಅವು ಎಲ್ಲ ನಂಗೆ ಭಾಳ ಇಷ್ಟ ಆಗ್ತೈತಿ. ಈ ಫೈನಲ್ ಮ್ಯಾಚ್ದಾಗ ಅವರು ರನ್ ಹೊಡಿತಾರೆ, ಒಂದು ದೊಡ್ಡ ಸ್ಕೋರ್ ಹೊಡಿತಾರೆ ಅನ್ನುವಂಥದ್ದು ನಂಬಿಕೆ ನನಗೈತೆ ಅನ್ನುವಂಥದ್ದು ಕೋಚ್ ರಾಹುಲ್ ದ್ರಾವಿಡ್ ಅವರು ಹೇಳ್ಯಾರ. ಈ ಒಂದು ಏನರ ಫೈನಲ್ ನಾವು ಗೆದ್ದೀವಿ ಅಂದ್ರೆ ಇದು ಇಡೀ ಭಾರತೀಯರಿಗೆ ಖುಷಿ ಪಡುವಂಥದ್ದು ವಿಷಯ ಐತಿ. ಅಷ್ಟೇ ಅಲ್ಲ, ರಾಹುಲ್ ದ್ರಾವಿಡ್ ಅವ್ರಿಗೂ ಸಹ ಒಂದು ದೊಡ್ಡ ಖುಷಿ ಆಗ್ತದೆ. ಎಷ್ಟು ವರ್ಷ ನಾನು ಕೋಚ್ ಆಗಿದ್ದೆ, ಒಂದು ವರ್ಲ್ಡ್ ಕಪ್ ತಂದು ಕೊಟ್ಟೆ ಅನ್ನೋಂಥದ್ದು ಅವ್ರಿಗೂ ಒಂದು ಖುಷಿ ಇರ್ತೈತಿ. ಇನ್ನು ರೋಹಿತ್ ಶರ್ಮಾ ಅವರು ಅವ್ರ ಕ್ರಿಕೆಟ್ ಕೆರಿಯರ್ ಏನೈತಲ್ಲ ಇದು ಲಾಸ್ಟ್ ಮೂಮೆಂಟ್ದಾಗ ಇದ್ದಾರೆ. ಇನ್ನೇನು ಸ್ವಲ್ಪ ದಿನದಾಗ ಅವರು ರಿಟೈರ್ಮೆಂಟ್ ಕೊಡುವಂಥ ಸಾಧ್ಯತೆ ಐತಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ, ಅವ್ರು ಆಡ್ತಾರೆ, ಇನ್ನೊಂದು ವಿಶ್ವಕಪ್ ಆಡ್ಬೋದು, ಹೇಳಕ್ಕೆ ಬರಂಗಿಲ್ಲ. ಬಟ್ ಅವ್ರಿಗೂ ಒಂದು ಆಸೆ ಇರ್ತದೆ. ಅಂದರೆ ಪ್ರತಿಯೊಬ್ಬ ಕ್ರೀಡಾಪಟುಗ ಒಂದು ಒಲಿಂಪಿಕ್ದಾಗ ಆಡೋನಿಗೆ ಒಂದು ಗೋಲ್ಡ್ ಮೆಡಲ್ ನಾನು ಗೆಲ್ಬೇಕು ಒಲಿಂಪಿಕ್ದಾಗ ಅನ್ನುವಂಥದ್ದು ಇರ್ತೈತಿ. ಇನ್ನು ಕ್ರಿಕೆಟ್ ಅಂತ ಬಂದ್ರೆ ಒಂದು ವಿಶ್ವಕಪ್ ಗೆಲ್ಬೇಕಪ್ಪ. ಯಾವುದೋ ಒಂದು ವಿಶ್ವಕಪ್, T20 ಇರ್ಬೋದು, ಈ ಟೆಸ್ಟರೇ ಇರ್ಬೋದು, ಅಥವಾ ಈ 50 ಓವರಿಂದರೇ ಇರ್ಬೋದು. ಒಟ್ಟು ಒಂದು ಯಾವ್ದಾದ್ರು ವಿಶ್ವಕಪ್ ಗೆಲ್ಬೇಕು, ನನಗೆ ಕೆರಿಯರ್ದಾಗ ಅದೊಂದು ಇರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರಲ್ಲಿ ಅದು ಇದ್ದೇ ಇರ್ತೈತೆ. ಸಹಜ ಅವರು ಕ್ಯಾಪ್ಟನ್ ಅದಾರ. ಕ್ಯಾಪ್ಟನ್ ಆಗಿ ಅದನ್ನು ವರ್ಲ್ಡ್ ಕಪ್ ತಂದು ಕೊಟ್ರೆ ಇನ್ನೂ ದೊಡ್ಡ ಅವರಿಗೆ ಸಂತೋಷ ಕೊಡುವಂಥದ್ದು ವಿಷಯ ಅಂತರೂ ಅದು ಐತ್ರಿ. ನೋಡೋಣ. ಅದು ಎಲ್ಲ ನಮ್ಮ ಭಾರತೀಯ ಪ್ಲೇಯರ್ಗಳಿಗೆ ಒಂದು ಆಸೆ ಐತಿ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನುವಂಥದ್ದು. ಇವತ್ತು ಮ್ಯಾಚ್ ಸಂಬಂಧ ಸಾಕಷ್ಟು ಎಲ್ಲರೂ ಕಾಯ್ಲಾಕತ್ತೀವಿ. ಮ್ಯಾಚ್ ಮುಗಿಲಿ, ಮ್ಯಾಚ್ ವರ್ಲ್ಡ್ ಕಪ್ ಗೆಲ್ಲಿ ಆ ಒಂದು ಖುಷಿಗೆ ನಾನು ಮತ್ತೆ ಮಾತಾಡೋಕೆ ಬರ್ತೀನಂತ್ರಿ. ಇವತ್ತು ಮ್ಯಾಚ್ ಮುಗಿಯಾನ ಬರ್ತೀನಿ. ಇವತ್ತು ಮ್ಯಾಚ್ ಏನೇನಾಗತ್ತ, ನಮ್ಮ ಇಂಡಿಯಾ ಎಷ್ಟು ಸ್ಕೋರ್ ಹೊಡಿತಾರೆ, ನಮ್ಮ ಇಂಡಿಯಾದಾಗ ಯಾರು ಹೆಚ್ಚು ವಿಕೆಟ್ ತೆಗಿತಾರೆ, ಯಾರು ಹೆಚ್ಚು ರನ್ ಹೊಡಿಬೋದು ಅನ್ನೋಂಥದ್ದು ಕಮೆಂಟ್ ಮಾಡಿರಿ. ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕಾಯ್ಲಾಕತ್ತೀವಿ. ಎಲ್ಲರೂ ನಾವು ದೇವರಿಗೆ ಬೇಡ್ಕೊಳ್ಳೋನು ಇವತ್ತು ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಿ ಅಂಥೇಳಿ ನಾನು ಬೇಡ್ಕೋತೀನಿ, ನೀವು ಬೇಡ್ಕೊಳ್ಳಿ. ಅಷ್ಟೇ ರೀ, ಇವತ್ತು ನಮ್ಮ ಇಂಡಿಯಾ ಗೆಲ್ಲಿ ಅಷ್ಟೇ. ಜೈ ಭಾರತ್.